ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆಗಲೇ ಟೈಮ್ ಬಂದು ಒಂದು 6 o'clock ಅಷ್ಟು ಆಗಿದೆ. ಸೊ 6 o'clockಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು ಸಿಟಿಗೆ ಹೋಗಿದ್ದು. ಹಾಗೆ ಇವಾಗ ನಾವು ಸೈಟ್ ಕಡೆ ಹೋಗ್ತಾ ಇದ್ದೀವಿ. ಇವತ್ತಿನ ಕೆಲಸ ಏನಾಗಿದೆ ಏನು ಎತ್ತ ಅಂತ ಅಂದ್ಬಿಟ್ಟು ನೋಡ್ಕೊಂಡು ಬರೋಣ ಅಂದ್ಬಿಟ್ಟು ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಹೋಗಿದ್ವಿ. ಇವಾಗ ಸ್ವಲ್ಪ ಆಷಾಢ ಅಲ್ವಾ, ಗಾಳಿ ಕೂಡ ಹಂಗೇ ಬೀಸ್ತಾ ಇತ್ತು. ಸ್ವಲ್ಪ ಚಳಿ ಥರನೇ ವಾತಾವರಣ ಇತ್ತು. ನೋಡಿದ್ರಲ್ಲ, ಇವತ್ತು ಏನಂದರೆ ಫ್ರಂಟ್ ಸೈಡದು ಕಿಟಕಿ ಎಲ್ಲ ಕೂರಿಸಿದ್ರು. ಮತ್ತು ಅದನ್ನು ಇವತ್ತು ಗೋಡೆ ಕಟ್ಟಿದ ಮೇಲೆ ನಾವು ಅದಕ್ಕೆ ಕ್ಯೂರಿಂಗ್ ಇವತ್ತೇ ನೀರು ಹಾಕೋಂಗಿರಲ್ಲ. ಸೊ ಇವತ್ತು ನೀರು ಹಾಕೋ ಕೆಲಸ ಏನಿಲ್ಲ, ನಾಳೆಗೆ ಹಾಕೋಣ ಅಂತ ಅಂದ್ಬಿಟ್ಟು ನಾನು ನನ್ನ ಹಸ್ಬೆಂಡ್ ಹಾಗೆ ನಮ್ಮ ಅಮ್ಮನ ಮನೆ ಕಡೆ ಹೋದ್ವಿ. ಸೊ ನಮ್ಮ ಅಮ್ಮನ ಮನೆ ಕಡೆ ಹೋಗಿದ ತಕ್ಷಣ ನೋಡ್ತಾ ಇರ್ಬೋದು, ಶಿವನು ರೂಮಿಂದ ಎದ್ದು ಬಂದ, ರೂಮಲ್ಲಿದ್ದ. ಹಾಗೆ ಬಂಟು ಕೂಡ ಆಟ ಆಡ್ತಾ ಇದ್ದ. ನಮ್ಮ ಮನೆಯವರು ಆಟ ಆಡಿಸ್ತಾಯಿದ್ರು ಬಂಟುನ. ಅಥರ್ವಂಗಂತೂ ಫುಲ್ ನಿದ್ದೆ ಬಂದಿತ್ತು, ಮಲಗಿಬಿಟ್ಟಿದ್ದ. ಮಲಗಿದ್ದು ಎದ್ದಿದ ತಕ್ಷಣ ಅಮ್ಮ ಬೇಕು, ಅಪ್ಪ ಅಮ್ಮ ಅಂತ ಅಳ್ತಾ ಇದ್ದ. ಅಷ್ಟರಲ್ಲಿ ರಮ್ಯಂಗೆ ಕಾಲ್ ಮಾಡಿಕೊಟ್ಟಿದ್ದೆ, ನಿನ್ನ ಮಗ ಅಳ್ತಿದ್ದಾನೆ ಅಂದ್ಬಿಟ್ಟು. ಆಗ ಅವನ್ನ ಕೆಳಗಡೆ ಕಳಿಸು, ಎಲ್ಲೋ ಹೊರಗಡೆ ಹೋಗ್ತಿದ್ದೀವಿ ಅಂತ ಅಂದು. ಸೊ ಅಥರ್ವನ್ನ ಕೆಳಗಡೆ ಕಳಿಸ್ಕೊಟ್ಬಿಟ್ಟು ನಾನು ನಿಂತ್ಕೊಂಡು ಕಳಿಸ್ಕೊಟ್ಟೆ. ಆಮೇಲೆ ಸ್ವಲ್ಪ ಸಮಾಧಾನ ಆದ. ಅವ್ರ ಅಪ್ಪ ಅಮ್ಮ ಬರ್ತಿದ್ದಾರೆ ಅಂದರೆ ಖುಷಿ. ಅವನಂತೂ ಇವಾಗ ಜಾಸ್ತಿ ಅವರ ಅಪ್ಪ ಅಮ್ಮಂಗೆ ಹಚ್ಕೊಬಿಟ್ಟಿರೋದ್ರಿಂದ ಸಖತ್ ಹಠ ಮಾಡ್ತಾನೆ. ಬಟ್ ಬಂಟು ಹಾಗಲ್ಲ, ಇವಾಗ ಎಲ್ಲರ ಜೊತೆ ಆರಾಮ್ಸೆ ಇದ್ದಾನೆ. ಅವನು ಮುಂದೆ ಹೇಗೋ ಗೊತ್ತಿಲ್ಲ. ಅದಾದಮೇಲೆ ನಮ್ಮ ಮನೆ ಕಡೆ ಬಂದ್ವಿ. ಬರ್ತಾ ಹಾಗೆ ಚಿಕನ್ ಕೂಡ ತೊಗೊಂಡು ಬಂದಿದ್ವಿ. ಸೊ ಅದು ಗ್ರೇವಿ ಮಾಡೋಣ ಅಂತ ಅಂದ್ಬಿಟ್ಟು, ಮಸಾಲೆ ಎಲ್ಲ ಪುಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊಳ್ಳೋದಕ್ಕೆ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ. ಧನಿಯಾ, ಚಕ್ಕೆ, ಲವಂಗ, ಮೆಣಸು, ಒಂದೆರಡು ಒಣಮೆಣ್ಸಿನ್ಕಾಯಿ, ಇದಿಷ್ಟನ್ನು ಚೆನ್ನಾಗಿ ಹುರಿದು ಪುಡಿ ಮಾಡಿಕೊಂಡು, ಮತ್ತು ನಾನು ಫ್ರೈಯಿಂಗ್ ಪ್ಯಾನ್ಗೆ ಸ್ವಲ್ಪ ಈರುಳ್ಳಿ ಎಲ್ಲ ಹೆಚ್ಚಿಟ್ಬಿಟ್ಟು ಒಗ್ಗರಣೆ ಹಾಕಿ, ಹಾಗೆ ಟೊಮ್ಯಾಟೊ ಪ್ಯೂರಿ ಎಲ್ಲ ಮಾಡಿಕೊಂಡು ಗ್ರೇವಿ ಕೂಡ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇನ್ನೇನು ನಾನು ಸ್ವಲ್ಪ ಹೊತ್ತಿಗೆ ಗ್ರೇವಿ ಕೂಡ ರೆಡಿ ಆಗುತ್ತೆ. ಅದಷ್ಟೇ ಅಲ್ಲದೆ ನನಗೆ ಸಖತ್ ಪಾತ್ರೆಗಳು ಇತ್ತು, ಎಲ್ಲ ಹೇಗೆ ತೊಳೆಯೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಎಲ್ಲನೂ ಕೆಲಸಗಳು ಜಾಸ್ತಿ ಇತ್ತು ಅಂತ ಹೇಳಿ ಅಷ್ಟರಲ್ಲಿ ಚಿಂಟು ನನಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಸ್ವಲ್ಪ ಪಾತ್ರೆಗಳೆಲ್ಲ ತೊಳ್ಕೊಟ್ಲು. ಹಂಗಾಗಿ ನನ್ನ ಕೆಲಸನೂ ಕೂಡ ಬೇಗನೆ ಆಯಿತು. ಫೈನಲ್ ಆಗಿ ನೋಡ್ತಾ ಇರ್ಬೋದು, ಗ್ರೇವಿ ಈ ರೀತಿ ರೆಡಿಯಾಗಿದೆ. ಹಾಗೆ ಫ್ರೆಂಡ್ಸ್, ಅಗ್ಯಾರೋ ಎಲೆಕ್ಟ್ರಿಕ್ ಎಗ್ ಬಾಯ್ಲರ್ನ ಯೂಸ್ ಮಾಡಿಕೊಂಡು ಇವತ್ತು ಮೊಟ್ಟೆನ ಬೇಯಿಸ್ತಾ ಇದ್ದೀನಿ. ಸೊ ಇದು ಬಂದು ತುಂಬಾ ಸಿಂಪಲ್ಲಾಗಿ ನಾವು ಈ ಒಂದು ಪ್ರಾಡಕ್ಟ್ನ ಬಳಸ್ಬೋದು. ಹಾಗೆ ಎಗ್ನ ಬಾಯ್ಲ್ ಮಾಡ್ಕೊಳ್ಳೋದಕ್ಕೆ ಇದೊಂದು ಈಸಿಯಾದ ವೇ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಾನು ಈ ಒಂದು ಅಗ್ಯಾರೋ ಎಲೆಕ್ಟ್ರಿಕ್ ಎಗ್ ಬಾಯ್ಲರ್ನ ಯೂಸ್ ಮಾಡಿಕೊಂಡು ಇವತ್ತು ನಾನು ಇದರಲ್ಲಿ ಮೊಟ್ಟೆನ ಬೇಯಿಸ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಈ ಒಂದು ಪ್ರಾಡಕ್ಟ್ನ ನೀವು ಕೂಡ ಬೈ ಮಾಡಬೇಕು ಅಂತ ಹೇಳಿದರೆ ನಾನು ಅಗ್ಯಾರೋ ಎಲೆಕ್ಟ್ರಿಕ್ ಎಗ್ ಬಾಯ್ಲರ್ದು ಲಿಂಕ್ನ ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಕೂಡ ವಿಸಿಟ್ ಮಾಡಿ ಈ ಒಂದು ಪ್ರಾಡಕ್ಟ್ನ ಬೈ ಮಾಡ್ಬೋದು. ಹಾಗೆ ಇವತ್ತು ಗ್ರೇವಿ ಜೊತೆಗೆ ರೊಟ್ಟಿ ಮಾಡೋದಾ, ಬರೀ ರೈಸ್ ಮಾಡೋದಾ ಅಂತ ಯೋಚನೆ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ನನ್ನ ಮಗ ನನಗೆ ರೊಟ್ಟಿ ಬೇಕು ಮಮ್ಮಿ ಅಂತ ಕೇಳ್ದ. ಸೊ ಹಾಗಾಗಿ ಅವ್ರಿಗೆ ಮತ್ತು ಅವ್ರ ಅಪ್ಪಾಜಿಗೆ ಅಕ್ಕಿ ಹಿಟ್ಟು ಖಾಲಿ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ರವೆ ರೊಟ್ಟಿನೇ ಹಾಕ್ಕೊಳ್ಳೋಣ. ಹಾಗೆ ಒಚ್ಚುಲ್ಗೆ ಮಾಡ್ತೀನಿ ಅಂತ ಹೇಳಿದ್ರೆ ಅಕ್ಕಿನ ನಾನು ನೆನೆಸಿರಬೇಕು, ಬಟ್ ಅದನ್ನು ನೆನೆಸಿರಲಿಲ್ಲ. ಹಾಗಾಗಿ ಈಗ ದಿಢೀರ್ ರೊಟ್ಟಿ ಬೇಕು ಅಂತ ಅಂದರೆ ಮಾಡೋಕ್ಕೆ ಸಾಧ್ಯ ಆಗೋದು ಅರ್ಜೆಂಟಾಗಿ ರವೆ ರೊಟ್ಟಿ. ಸೊ ರವೆನ ಸ್ವಲ್ಪ ಜಾರಿಗೆ ಹಾಕಿ ಒಂದು ಗ್ಲಾಸ್ ನೀರು ಹಾಕಿಬಿಟ್ಟು ನೆನೆಸ್ಬಿಟ್ಟು ಆಮೇಲೆ ಸ್ವಲ್ಪ ರುಬ್ಬಿ ಹಾಗೆ ಅಲ್ಲೇ ಮೇಲೆ ಬೆಳೆದ್ರೆ ಈ ರೊಟ್ಟಿನೂ ಒಂಥರ ಗರ್ಗರಿಯಾಗಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅದನ್ನೇ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಗ್ರೇವಿಗೆ ಆ್ಯಕ್ಚುಲಿ ರೊಟ್ಟಿ, ಚಪಾತಿ ಇದೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಚಪಾತಿ ಎಲ್ಲ ಕಲಸಿ ಇವಾಗ ಹೊತ್ತೋದಕ್ಕೆ ಟೈಮ್ ಇರಲಿಲ್ಲ. ಆಲ್ರೆಡಿ ಏನಕ್ಕಂದರೆ ನಾನು ಹೊರಗಡೆ ಹೋಗಿದ್ದರಿಂದ ಬಂದಿದ್ದು ಕೂಡ ಲೇಟ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಚಪಾತಿ ಹಿಟ್ಟೆಲ್ಲ ಕಲಿಸ್ಲಿಕ್ಕೂ ಹೋಗಿಲ್ಲ. ರೊಟ್ಟಿ ಕೇಳಿದ್ದ ಅಂದ್ಬಿಟ್ಟು ಈಗ ರೊಟ್ಟಿನೇ ಹಾಕ್ತಾಯಿದ್ದೀನಿ. ಈ ಒಂದು ಗ್ರೇವಿದು ನನ್ನ ರೆಸಿಪಿನ ನಿಮ್ಮ ಜೊತೆ ಕಂಪ್ಲೀಟಾಗಿ ಶೇರ್ ಮಾಡಿಲ್ಲ. ಹಾಗೆ ಫ್ರೆಂಡ್ಸ್, ಈ ಗ್ರೇವಿ ಅಂತೂ ಸೀರಿಯಸ್ಲಿ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ನಾನು ಇದನ್ನು 3rd ಟೈಮ್ ಮಾಡ್ತಾಯಿರೋದು ಈ ಒಂದು ಗ್ರೇವಿನ. ಸೊ ನನ್ನ ಮಗ ನೆನೆಸ್ಕೊಂಡು, ಮಮ್ಮಿ ಈಗೊಂದು 4-5 ಡೇಸಲ್ಲಿ ಮಾಡಿದ್ರಲ್ಲ ಅದೇ ಥರ ಗ್ರೇವಿ ಬೇಕು ಅಂತ ಕೇಳಿದ್ದ. ಸೊ ಹಾಗಾಗಿ ನಾನು ಅದೇ ಗ್ರೇವಿನ ಮಾಡಿದೆ. ಈ ರೊಟ್ಟಿಗಾಗಿರ್ಬೋದು, ಚಪಾತಿಗೆ, ರೈಸು, ಹಾಗೆ ಗೀ ರೈಸ್ಗಾಗಿರ್ಬೋದು, ಎಲ್ಲದಕ್ಕೂ ತುಂಬ ಒಳ್ಳೆ ಕಾಂಬಿನೇಷನ್ನು. ಮತ್ತು ತುಂಬ ಟೈಮ್ ಕೂಡ ಏನು ಎಳಿಯಲ್ಲ, ಬೇಗನೆ ಆಗಿಬಿಡುತ್ತೆ. ಇದಕ್ಕೆ ಇಂಗ್ರೀಡಿಯೆಂಟ್ಸು ಅಷ್ಟೇ ತುಂಬ ಹೆವಿ ಜಾಸ್ತಿ ಸಾಮಾನು ಬೇಕು ಅಂತಲೂ ಏನಿಲ್ಲ. ಏನಕ್ಕಂದರೆ ತುಂಬ ಸಿಂಪಲ್ಲಾಗಿ, ತುಂಬ ಕ್ವಿಕ್ಕಾಗಿ, ಹಾಗೆ ತುಂಬ ಟೇಸ್ಟಿಯಾಗಿ ಕೂಡ ರೆಡಿಯಾಗೋವಂಥ ಗ್ರೇವಿ ಇದು. ಸೊ ನಾನು ನೆಕ್ಸ್ಟ್ ಟೈಮ್ ಸಾಧ್ಯ ಆದರೆ ಡೆಫಿನೆಟಾಗಿ ಈ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಟೈಮ್ ಬಂದು ಒಂದು 9:30, 9:45 ಲೇಟ್ ಆಗೋಗ್ಬಿಟ್ಟಿತ್ತು ಇವತ್ತು. ನಾನು ಹೇಳ್ದಾಗೆ ನಾವು ಸೈಟ್ ಹತ್ರ ಹೋಗಿ ಮತ್ತು ಸಿಟಿಗೆ ಹೋಗಿ ಅಮ್ಮನ ಮನೆ ಹತ್ರ ಎಲ್ಲ ಹೋಗಿ ಬರೋಷ್ಟರಲ್ಲೇ ಲೇಟ್ ಆಗಿಬಿಡ್ತು. ಇನ್ನು ಬಂದು ಅಡುಗೆ ಮಾಡೋ ಅಷ್ಟರಲ್ಲಿ ಇಷ್ಟು ಲೇಟ್ ಆಗೋಯಿತು. ಸೊ ನಾನು ಊಟ ಬಡಿಸ್ಬಿಟ್ಟು ಇನ್ನು ನಾನು ನೆಕ್ಸ್ಟ್ ಕೆಲಸಗಳು ಮಾಡಬೇಕು.
ಹಾಗೆ ಫ್ರೆಂಡ್ಸ್ ಇವಾಗ ಆಷಾಢ ಆಗಿರೋದ್ರಿಂದ ದೇವಿ ದೇವಸ್ಥಾನಕ್ಕೆ ಹೋಗೋದು ಕಾಮನ್ ಆಗ್ಬಿಟ್ಟಿದೆ. ಅದರಲ್ಲೂ ನಮ್ಮ ಮೈಸೂರಲ್ಲಂತೂ ಆಷಾಢದ ಟೈಮಲ್ಲಿ ನೋಡೋಂಗೆ ಇಲ್ಲ. ಅದರಲ್ಲೂ ಎವ್ರಿ ಫ್ರೈಡೇ ಹೆಂಗಿರುತ್ತೆ ಅಂತಂದರೆ ಎಲ್ಲ ಕಡೆ ಚಾಮುಂಡೇಶ್ವರಿನ ಕೂರಿಸಿ ಮತ್ತು ಚಾಮುಂಡೇಶ್ವರಿ ಪೂಜೆ ಮಾಡಿ ಪ್ರಸಾದ ಎಲ್ಲ ಹಂಚ್ತಾ ಇರ್ತಾರೆ. ಅಷ್ಟು ಚೆನ್ನಾಗಿರುತ್ತೆ ಈ ಒಂದು ಆಷಾಢ ಮಾಸದಲ್ಲಿ. ಅದರಲ್ಲೂ ಎಸ್ಪೆಷಲಿ ನಮ್ಮ ಮೈಸೂರನ್ನ ನೋಡೋದಕ್ಕಂತೂ ಒಂಥರ ಖುಷಿ ಅನಿಸುತ್ತೆ. ಪ್ರತಿ ಶುಕ್ರವಾರ ಫುಲ್ ಹಬ್ಬ. ಪ್ರತಿಯೊಂದು ಯಾರಾದರೂ ಎಲ್ಲಾದರೂ ಒಂದು ಕಡೆ ಅಕ್ಕಪಕ್ಕದಲ್ಲಿ ಮನೆ ಅಕ್ಕಪಕ್ಕ ಮತ್ತು ನಾವು ಹೋಗ್ತಾ ಇರೋ ರೋಡಲ್ಲಿ ಆಗಿರ್ಬೋದು, ಎಲ್ಲ ಕಡೆ ಚಾಮುಂಡೇಶ್ವರಿ ಪೂಜೆ ಅಂತೂ ಮಾಡೇ ಮಾಡ್ತಾರೆ. ಅದನ್ನ ನೋಡೋದಕ್ಕೆ ಒಂದು ಖುಷಿ ಅನಿಸ್ತಾ ಇರುತ್ತೆ. ಸೊ ನಾವು ಅಷ್ಟೇ ಈ ಆಷಾಢದಲ್ಲಿ ಆಲ್ಮೋಸ್ಟ್ ಸುಮಾರು ದೇವಸ್ಥಾನಗಳಿಗೆ ಹೋಗೋದೇ ಆಗೋಗ್ಬಿಡುತ್ತೆ. ಇವಾಗ ಸ್ವಲ್ಪ ದಿನದಲ್ಲಿ ನೋಡಿರ್ಬೋದು ಚಂದ್ರಗೌನಹಳ್ಳಿ ಅಮ್ಮ ದೇವಸ್ಥಾನಕ್ಕೆ ಹೋಗಿದ್ವಿ, ಮತ್ತು ಮೊನ್ನೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ವಿ, ಮತ್ತು ನಾಡಿದ್ದು ಒಂದು ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನ್ ಇದೆ. ಅದಾದ್ಮೇಲೆ ಮತ್ತೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನ್ ಇದೆ. ಸೊ ಈ ಆಷಾಢದಲ್ಲಂತೂ ಸುಮಾರು ದೇವಸ್ಥಾನದಕ್ಕೆ ಹೋಗೋ ಪ್ಲ್ಯಾನ್ಗಳೇ ಆಗೋಗಿದೆ. ಅದರಲ್ಲೂ ವೆದರ್ ಅಂತೂ ಸ್ವಲ್ಪ ಪರವಾಗಿಲ್ಲ. ಏನಕ್ಕಂದ್ರೆ ಇಷ್ಟು ದಿನ ಜಾಸ್ತಿ ಮಳೆ ಇರ್ತಾ ಇತ್ತು. ಬಟ್ ಮಳೆ ಬಂದಿಲ್ಲ ಅಂದ್ರೂ ಕಷ್ಟನೇ. ರೈತರಿಗೆಲ್ಲ ಆಲ್ಮೋಸ್ಟ್ ಬಿತ್ತನೆ ಎಲ್ಲ ಮಾಡೋದಕ್ಕೆ ಈ ಸಲ ತುಂಬ ಕಷ್ಟ ಆಗ್ಬಿಟ್ಟಿದೆ. ಏನಕ್ಕಂದರೆ ಮಳೆ ಅಂತೂ ಸ್ವಲ್ಪ ಕಡಿಮೆನೇ ಆಗಿತ್ತು. ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ ಆಷಾಢದ ಟೈಮಲ್ಲಿ ಅಂತ ಒಂದು 2 ದಿನ ಇತ್ತು, ಮತ್ತು ಕಡಿಮೆ ಆಗಿದೆ. ನಾವು ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಕೆಲವೊಂದು ಹರಕೆಗಳಿರುತ್ತಲ್ಲ, ಅದನ್ನೆಲ್ಲ ಈ ಟೈಮಲ್ಲಿ ದೇವಿ ದರ್ಶನಗಳನ್ನ ಮಾಡಿಕೊಂಡು ಮುಗಿಸ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ಅಂದ್ಬಿಟ್ಟು. ಹಾಗೆ ನನಗೆ ನನ್ನ ವ್ಯೂವರ್ಸ್ ಒಬ್ಬರು ಒಂದು ಕಮೆಂಟ್ ಹಾಕಿದ್ರು, ನೀವು ಇವಾಗ ಹೊಸದಾಗಿ ಥಂಬ್ನೇಲ್ ಮಾಡ್ತಾ ಇದ್ದೀರಾ ಯೂಟ್ಯೂಬ್ಗೆ, ಯಾವ್ದ್ರಲ್ಲಿ ಮಾಡ್ತಾ ಇದ್ದೀರಾ ತಿಳಿಸಿ, ಅದನ್ನು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು. ನಾನು ಜಸ್ಟ್ ಈ ಒಂದು ಹೊಸ ಥಂಬ್ನೇಲ್ನ ಕ್ರಿಯೇಟ್ ಮಾಡ್ತಾ ಇರೋದು ಬಂದು ChatGPTನ ಯೂಸ್ ಮಾಡ್ಕೊಂಡು ಮಾಡ್ತಾ ಇರೋದು. ಅದಕ್ಕೆ ನಮ್ಮದು ಫೋಟೋಸ್ ಮತ್ತು ಲೈನ್ಸ್ಗಳು ಅದನ್ನೆಲ್ಲ ಶೇರ್ ಮಾಡಿದ್ರೆ ಕ್ರಿಯೇಟ್ ಥಂಬ್ನೇಲ್ ಅಂತ ಕೊಟ್ಟರೆ ಅದು ನಮಗೆ ಥಂಬ್ನೇಲ್ನ ಅಟ್ರಾಕ್ಟಿವ್ ಆಗಿ ಕ್ರಿಯೇಟ್ ಮಾಡಿಕೊಡ್ತಾ ಇದೆ. ಹಾಗಾಗಿ ನಂಗೊಬ್ಬರು ಕಮೆಂಟ್ ಹಾಕಿದ್ರಿ. ಅದಕ್ಕೆ ಇವತ್ತಿನ ವಿಡಿಯೋದಲ್ಲೇ ಅನಿಸುತ್ತೆ, ನಿನ್ನೆ ವಿಡಿಯೋದಲ್ಲಿ. ಸೊ ಹಾಗಾಗಿ ಆ ಒಂದು ವಿಚಾರನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್ ಇವಾಗ ಟೈಮ್ ಆಲ್ಮೋಸ್ಟು ಇನ್ನು ನೆಕ್ಸ್ಟ್ ಡೇ ಇದು ವ್ಲಾಗ್ ಮಾಡ್ತಾ ಇದ್ದಿದ್ದು. ಆಗಲೇ ಟೈಮ್ 1:30 ಆಗಿದೆ. ಹಾಗೆ ಸ್ವಲ್ಪ ನಾನು ನನ್ನ ಮಗ ಹೊರಗಡೆ ಹೋಗೋದಿದೆ, ಸ್ವಲ್ಪ ಶಾಪಿಂಗ್ ಇದೆ ಸಣ್ಣ ಪುಟ್ಟದು, ಅದನ್ನು ಮುಗಿಸ್ಕೊಂಡು ಹಾಗೆ ಬೇರೆ ಕೆಲಸ ಇದೆ ಅದನ್ನು ಮುಗಿಸ್ಕೊಂಡು ಬರಬೇಕು. ಟೈಮ್ ಅಂತೂ ನಮಗೆ ಅಲ್ಲಿ ನನ್ನ ಹಸ್ಬೆಂಡ್ಗೆ ಡ್ಯೂಟಿಗೆ ಹೋಗೋದಕ್ಕೆ ಅವ್ರಿಗೆ ಅಡುಗೆ ಮಾಡಿಕೊಟ್ಟೋದು, ಮತ್ತು ಸೈಟ್ ಹತ್ರ ಹೋಗೋದು, ಅಲ್ಲಿ ಕೆಲಸ ಇರೋದನ್ನು ನೋಡ್ಕೊಳ್ಳೋದು, ಮತ್ತು ಇಲ್ಲಿ ಮನೆ ಕೆಲಸ ಮಾಡೋದು, ಮತ್ತು ನಮ್ಮದು ಹೊರಗಡೆ ಕೆಲಸಗಳು, ಇದೆಲ್ಲ ಮಾಡೋಷ್ಟರಲ್ಲಿ ಟೈಮೇ ಸಾಲ್ತಿಲ್ಲ ಅಂತ ಅನ್ನಿಸ್ಬಿಟ್ಟಿದೆ. ಹರಿಬರಿನಲ್ಲಿ ಎಲ್ಲ ಕೆಲಸಗಳು ಮುಗಿಸ್ಕೋಬೇಕು. ಮನೆ ಅಡುಗೆ ಕೆಲಸ ಮಾಡೋ ಅಲ್ಲಿ ಹೋಗಬೇಕು, ಅವ್ರಿಗೆ ಕೆಲಸದವ್ರಿಗೆ ಟೀ ಕೊಟ್ಟು ಬರಬೇಕು. ಅವ್ರಿಗೆ 2 ಟೈಮ್ ಟೀ ಕೊಡಬೇಕು. ಊಟ ಏನಿಲ್ಲ ಇಲ್ಲಿ, ಮಾಮೂಲಿ ಟೀ ಕೊಡಬೇಕು ಅವರಿಗೆ. ಸೊ ಆ ಟೀ ಮಾಡ್ಕೊಂಡು ತೊಗೊಂಡೋಗಿ ಕೊಡೋದಾಗಿರ್ಬೋದು, ಮತ್ತು ಇಲ್ಲಿ ಮನೆ ಕೆಲಸಗಳು ತುಂಬ ಹೆವಿ ಅಂತ ಅನಿಸುತ್ತೆ. ಕೆಲಸಗಳಂತೂ ಇದ್ದೇ ಇರುತ್ತೆ. ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೆ, ಏನಂತ ಹೇಳಿದ್ರೆ ಲೇಬರ್ ಅಷ್ಟೇ ನಾವು ವಹಿಸಿರೋದು, ಇನ್ನು ಮಿಕ್ಕಿದ್ದೆಲ್ಲ ನಾವೇ ಇನ್ಚಾರ್ಜ್ ನೋಡ್ಕೋತಾ ಇರೋದು ಮೆಟೀರಿಯಲ್ಗಳೆಲ್ಲ ಅಂತ ಅಂದ್ಬಿಟ್ಟು. ಹಾಗಾಗಿ ಸ್ವಲ್ಪ ಕೆಲಸ ಜಾಸ್ತಿನೇ ಇರುತ್ತೆ. ಎಲ್ಲ ನಮ್ಮದೇ ರೆಸ್ಪಾನ್ಸಿಬಿಲಿಟಿ ಇರೋದ್ರಿಂದ ಅವರು ಹೋಗೋ ಟೈಮಲ್ಲಿ ಎಲ್ಲ ಪ್ರತಿಯೊಂದನ್ನು ನೋಡ್ಕೋಬೇಕಾಗಿರುತ್ತೆ. ಹಾಗಾಗಿ ಎಲ್ಲೆಲ್ಲಿ ಏನೇನು ಕೆಲಸ ನಡೀತಾ ಇದೆ ಏನು ಎತ್ತ ಅಂತ ಅಂದ್ಬಿಟ್ಟು, ಹಾಗಾಗಿ ಸ್ವಲ್ಪ ಬ್ಯುಸಿನೇ. ಆಲ್ಮೋಸ್ಟು ಈ ಎಲ್ಲ ಕೆಲಸಗಳೂ ಸ್ವಲ್ಪ ಬ್ಯುಸಿಯಾಗೇ ಇಡುತ್ತೆ. ಅದರಲ್ಲೂ ಸ್ವಲ್ಪ ಟೈಮ್ ಮಾಡಿಕೊಂಡು ಬೇರೆ ಕೆಲಸಗಳನ್ನು ಮುಗಿಸ್ಕೋಬೇಕು ಇದ್ರ ಜೊತೆಗೆ. ಹಾಗೆ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋನ ನಾನು ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಸ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.